ಸತ್ಯ 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 ನಾನೇ ಲೇಟಾಗಿ ಬಂದೆ ಅನ್ಕೊಂಡ್ರೆ ಇವಳಲ್ಲಿ ಕಾಣಿಸ್ತಾನೆ ಅಲ್ವಲ್ಲ. ಫೋನ್ ಮಾಡೋಣ. ಸತ್ಯ, ನಿನ್ಗೋಸ್ಕರ ಮನೆ ಎಲ್ಲ ಹುಡುಕ್ತೆ. ನೀನ್ ಎಲ್ಲಿದ್ದೆ? ಕಾಣಿಸ್ತಾನೆ ಇರ್ಲಿಲ್ಲ. ಯಾಕೆ ನಮ್ಮ ಹುಡುಗಿ ತುಂಬಾ ಸೈಲೆಂಟ್ ಆಗಿದ್ದಾರೆ? ಏನಾಯ್ತಮ್ಮ? ಇವತ್ತು ಶಿವು ಸರ್ ಮನೆಗೆ ಹೋಗಿದ್ದೆ. ಅವ್ರ ಪರಿಸ್ಥಿತಿ ನೋಡಿದ್ರೆ ನಂಗೆ ಬೇಜಾರಾಗತ್ತೆ ಅಮೂಲ್ ಬೇಬಿ. ಏನಾಗಿದೆ ಅವ್ರ ಪರಿಸ್ಥಿತಿಗೆ? ನೋಡಿ, ನಾವು ಕಣ್ಣು ಮುಚ್ಕೊಂಡ್ರೆ ಹೇಗೆ ಹೇಳು? ಒಂದು ಕೆಲಸ ಮಾಡು, ಅವ್ರನ್ನ ನಾಳೆ ಕರ್ಸು. ಅವ್ರಿಗೆ ನಾವೇ ಸಹಾಯ ಮಾಡೋಣ. ಅವ್ರ ಮಗಳನ್ನ ಒಳ್ಳೆ ಸ್ಕೂಲ್ಗೆ ನಾವೇ ಸೇರ್ಸೋಣ. ಥ್ಯಾಂಕ್ ಯು ಅಮೂಲ್ ಬೇಬಿ. ನಾಳೆನೇ ಕರೆಸ್ತೀನಿ. ಅಬ್ಬಾ, ಇವಾಗಾದ್ರೂ ನನ್ನ ಹುಡುಗಿ ಮುಖದಲ್ಲಿ ನಗು ಬಂತಲ್ಲ. ನಿನಗೆ ತುಂಬಾ ಒಳ್ಳೆ ಮನಸ್ಸಿದೆ ಅಮೂಲ್ ಬೇಬಿ. ಅಂಕಲ್, ಏನ್ ವಿಷಯ? ಬೆಳಿಗ್ಗೆ ಬೆಳಿಗ್ಗೆನೆ ಬರಕ್ ಹೇಳಿದ್ರಿ? ಅದೇನೋ ನಂಗೂ ಗೊತ್ತಿಲ್ಲಮ್ಮ. ACP ಸಾಹೇಬರು ನಾನು ಬರ್ತಾ ಇದ್ದೀನಿ, ಕೀರ್ತನನ್ನು ಕರೆಸ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನೀನು ಕರೆದೆ. ಸರ್, ನೆನ್ನೆ ಕೀರ್ತನ ಹೇಳಿದ್ರಲ್ಲ, ಬೇಲಿಲೆದು ಹೊಲ ಮೇಯಬೇಕು ಅಂತ. ಅಂಥದ್ದೊಂದು ವೀಕ್ ಬೇಲಿ ಸತ್ಯನ್ ಟೀಮಲ್ಲೇ ಸಿಕ್ಕಿದೆ. ಅದನ್ನು ಬಳಸ್ಕೊಂಡು ನಾವು ನಮ್ಮ ಕೆಲಸನ ಸಾಧಿಸ್ಕೋಬೋದು. ಅದನ್ನೇ ಹೇಳೋಣ ಅಂತ ಕರೆದೆ ಸರ್. ಹೌದಾ? ನೋಡಿದ್ರ ಅಂಕಲ್, ನಾನು ನಿಮಗೆ ಹೇಳಿರ್ಲಿಲ್ವಾ ಅಂಥವ್ರು ಯಾರಾದ್ರೂ ಒಬ್ರು ಸಿಕ್ಕೇ ಸಿಗ್ತಾರೆ ಅಂತ? ಯಾರು ಸರ್ ಅವರು? ಶಿವು. ACP ಸಾಹೇಬರೇ, ಅವನಾಗಲ್ಲ ಬಿಡ್ರಿ. ಅವನು ಯಾವಾಗಲೂ ಸತ್ಯನ್ ಜೊತೆಲೇ ಇರ್ತಾನೆ. ನನ್ನ ಮಗನ ಅರೆಸ್ಟ್ ಮಾಡಕ್ ಬಂದಾಗ ಸತ್ಯನ್ ಜೊತೆಲಿ ಅವನು ಇದ್ದ. ಸರ್, ನೀವು ಸ್ವಲ್ಪನಾದ್ರೂ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಬೇಕಿತ್ತಲ್ವಾ? ಅವನು ಸತ್ಯಂಗೆ ಅಷ್ಟೊಂದು ನಿಯತ್ತಾಗಿದ್ದಾನೆ ಅಂದಮೇಲೆ ಅವನಿಂದ ಕೆಲಸ ಆಗಲ್ಲ ಬಿಡಿ. ಅವನು ಮುಂಚೆ ಪ್ರಾಂಪ್ಟ್ ಅಲ್ಲ ರೀ. ಸತ್ಯ ಬಂದ್ಮೇಲೆ ನಿಯತ್ತನ ಕಡೆ ವಾಲಿರೋದು. ಅದಕ್ಕೆ ಮೊದಲು ಬಹಳ ಕರಪ್ಟ್ ಅವನು. ಎಲ್ಲ ವಿಚಾರಿಸಿನೇ ನಾನು ಹೇಳ್ತಿರೋದು. ಒಂದು ಸಲ ದುಡ್ಡಿನ ರುಚಿ ನೋಡೋನು ಇನ್ನೊಂದ್ಸಲ ನೋಡಲ್ಲ ಅಂತೀರಾ? ದುಡ್ಡು ಎಲ್ಲಾನು ಮಾಡ್ತದೆ ಸರ್. ದುಡ್ಡಿನ ಮುಂದೆ ನಿಯತ್ತಿಗೆ ಕಿಮ್ಮತ್ತಿಲ್ಲ. ಆದ್ರೆ ಸತ್ಯಂಗ್ ಹಾಕೊಟ್ರೆ? ಹಾಕಿ ಕೊಡದಿರೋ ಥರ ನೋಡ್ಕೋಬೇಕಾಗಿರೋದು ನಮ್ಮ ಟ್ಯಾಲೆಂಟ್. ಅಂಕಲ್, ACP ಸರ್ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂದಮೇಲೆ ನೀವು ಯಾಕೆ ಒಂದ್ಸಲ ಅವನನ್ನ ಕರೆಸಿ ಮಾತಾಡಿಸ್ಬಾರ್ದು? ಸರಿ ACP ಸಾಹೇಬ್ರೆ, ಕರೆಸಿ ಅವನ್ನ. ಹ್ಞೂ ಸರ್, ಬರಕ್ಕೆ ಹೇಳಿದ್ದೀನಿ. ಇನ್ನೇನು ಬರ್ತಾನೆ. ಆಗೋ ಬಂದೇ ಬಿಟ್ನಲ್ಲ. ಬಾರಯ್ಯ ಶಿವು, ಬಾಬಾ ಬಾರಯ್ಯ. ಸರ್, ನನಗೆ ಯಾಕೆ ಇಲ್ಲಿ ಕರ್ಸಿದ್ರಿ ಗೊತ್ತಾಗ್ಲಿಲ್ಲ. ಬಾರಯ್ಯ,
ಕೂತ್ಕೋ ಬಾರಯ್ಯ, ಮಾತಾಡಿದ್ರಾಯ್ತು, ಕೂತ್ಕೋ ಬಾ ಬಾ. ಹೋಗಪ್ಪ ಹೋಗು. ಆಗುತ್ತೆ ಸರ್, ನೀವು ಹೇಳಿದ ಕೆಲಸ ಮಾಡ್ತೀನಿ. ಗುಡ್, ವೆರಿ ಗುಡ್. ಅಂತೂ ಬದುಕೋ ದಾರಿಗೆ ಇಟ್ಕೊಂಡೆ. ಸರಿ ನಡಿ, ಈಗ ಮುಂದಿನ ಇನ್ಸ್ಟ್ರಕ್ಷನ್ಸು ನಾನು ಕೊಡ್ತೀನಿ. ಅಪ್ಪ, ಈ ಸಲ ಆದರೂ ನನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ತೀಯಾ ಅಲ್ವಾ? ಯಾಕೆ ಪುಟ್ಟಿ ಯಾಕೆ ಕೇಳ್ತಾ ಇದೀಯಾ? ಮತ್ತೆ ಅಮ್ಮ ಹೇಳ್ತಿದ್ರು ನಿಮ್ಮ ಹತ್ರ ದುಡ್ಡು ಇಲ್ವಂತೆ, ಹೌದಾ? ನಡಿ ನಡಿ. ಶಿವು, ಯೋಚನೆ ಮಾಡಬೇಡ ನೀನು, ನಾನಿದ್ದೀನಿ, ಧೈರ್ಯವಾಗಿರೋ. ಹಣ ನೋಡಿದ್ರೆ ಹೆಣನೂ ಬಾಯ್ ಬಿಡುತ್ತೆ ಅನ್ನೋದಕ್ಕೆ ಇವನೇ ಬೆಸ್ಟ್ ಎಕ್ಸಾಂಪಲ್ಲು. ನೋಡಿದ್ರ ಸರ್, ನಾನು ನಿಮಗೆ ಹೇಳಿರ್ಲಿಲ್ವಾ ನಮ್ಮ ಕೆಲಸ ಆಗೇ ಆಗುತ್ತೆ ಅಂತ? ಕೀರ್ತನ, ರಾಮುಗೆ ಇಷ್ಟು ಬುದ್ಧಿವಂತಿಕೆ ಇರೋ ಮಗಳಿದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲಮ್ಮ. ಹ್ಯಾಂಗ್